ವಿಶೇಷವಾಗಿ ಸಿದ್ದರಾಮ ಶಿವಯೋಗಿಗಳು ಯಾವುದೋ ಒಂದು ರೂಪದೊಳಗೆ ಒಂದು ಆಶೀರ್ವಾದ ಅಂತೂ ಪಕ್ಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಮುಂದಿನದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ನಾಡಿನ ರಾಜಕೀಯ ಧುರೀಣರು ಶ್ರೀಮಠದ ಅಪ್ಪಾಜಿಯವರ ಆತ್ಮೀಯ ಅಚ್ಚುಮೆಚ್ಚಿನ ಅರ್ಥದಲ್ಲಿ ಒಬ್ಬ ಪವಾಡ ಪುರುಷರಾಗಿದ್ದರು. ನಾನು ಕೂಡ ಮೂಢನಂಬಿಕೆಗೆ ಒಪ್ಪೋದಿಲ್ಲ. ಆದರೂ ನನ್ನ ಕಣ್ಣೆದುರಿಗೆ ನಡೆದಂಥ ಒಂದು ಪವಾಡ ತಮಗೆ ಬಿಚ್ಚಿ ಹೇಳಬೇಕಾಗ್ತದೆ. ಶ್ರೀಮಾನ್ ಈಗ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆಳಂದಕ್ಕೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವತ್ತು ನಾನು ಕೌಲಿಗೆಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಆ ಕೌಲಿಗೆ ಹೋಗಬೇಕಾಗಿದ್ರೆ ಅವತ್ತು ದಸರಾ ಹಬ್ಬ. ಬನ್ನಿ ಮುರಿದು ಬಂದು ಜನ ಕೂತಿದ್ರು. ಇದೇ ದೇವಸ್ಥಾನ ಎದುರುಗಡೆ ಪೂಜ್ಯ ಅಪ್ಪಾಜಿಯವರು ಕೂತಿದ್ರು. ಸಿದ್ದರಾಮಯ್ಯನವರಿಗೆ ಅವ್ರಿಗೂ ಪರಿಚಯನೇ ಇಲ್ಲ. ನಾನು ಬಂದು ಅವ್ರ ಜೊತೆಗೆ ದರ್ಶನವನ್ನು ಮಾಡ್ತೀವಿ. ಪೂಜ್ಯ ಸಿದ್ದರಾಮ ಶಿವಗಳು ಅವ್ರ ವಾಣಿ ಹೇಗಿತ್ತಂದ್ರೆ, ಯಾಕೋ ಏನೋ ನನಗೂ ಅರ್ಥ ಆಗಲಿಲ್ಲ, ನೀನು ಒಂದು ದಿವಸ ನಾಡಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಭವಿಷ್ಯವನ್ನು ಹೇಳಿಬಿಟ್ಟು ಇವತ್ತು ನಾಡಿನ ಮುಖ್ಯಮಂತ್ರಿ ಆದರು. ಇದು ನನ್ನ ಕಣ್ಣಲ್ಲಿ ನಡೆದಂತ ಒಂದು ಪವಾಡ. ಈ ತರ ಅಂತ ಆ ಉಜ್ವಲವಾದಂತ ಮಕ್ಕಳ ಒಂದು ಸಮ್ಮುಖದಲ್ಲಿ ಇವತ್ತು ನಾನು ಪ್ರತಿಯೊಂದು ಈ ವೇದಿಕೆ ಮೇಲೆ ಏನೇ ಕಾರ್ಯಕ್ರಮ ಆಗಲಿ ಆ ಮಕ್ಕಳಿಂದಾನೇ ಆಗಬೇಕು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಮಕ್ಕಳಿಂದಾನೇ ಮಾಡಿಸಿದ್ದೆ. ಆ ಗುರುಗಳ ತೊಟ್ಟಿಲ ಮಹೋತ್ಸವವನ್ನು ಕೂಡ ಮಕ್ಕಳಿಂದಾನೇ ಮಾಡಿಸಿದ್ದೆ. ಕಾರಣ ಏನು ಅಂದರೆ, ಇವತ್ತು ಆ ಬಂಗಾರದ ತೊಟ್ಟಿಲು ಎಲ್ಲ ಮಕ್ಕಳು ತಮ್ಮ ಕೈಯಿಂದ ತೂಗಬೇಕು. ಆ ಮಕ್ಕಳ ಭವಿಷ್ಯ ಸಿದ್ದರಾಮ ಶಿವಯೋಗಿಗಳು ಆ ಬಂಗಾರದ ವೈಭವದಲ್ಲಿ ಅವರೆಲ್ಲರ ಜೀವನ ಸಾಗಿಸಬೇಕು ಅನ್ನುವಂಥ ಭಾವನೆಯಿಂದ